ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬಿಳಿ ಕೂದಲಿಗೆ ಸಾಮಾನ್ಯವಾಗಿ ಕಲರಿಂಗ್ ಮಾಡ್ತಾರೆ, ಅಂದರೆ ಕೆಮಿಕಲ್ ಇರ್ತಕ್ಕಂಥ ಕಲರಿಂಗ್ ಕೂಡ ಮಾಡ್ತಾರೆ, ಮತ್ತು ಮನೆಯಲ್ಲೇ ಮೆಹಂದಿ ಕೂಡ ಹಚ್ಕೊಳ್ತಾರೆ. ಸೊ ಈ ಚಳಿಗಾಲದಲ್ಲಿ ಮೆಹಂದಿ ಹಚ್ಕೊಳ್ಳೋಕೆ ಇಷ್ಟ ಆದರೆ ಕೋಲ್ಡ್ ಆಗುತ್ತೆ ಅನ್ನೋರಿಗೆ ನಾನೊಂದು ಇಲ್ಲೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಈ ಎರಡು ವಸ್ತುಗಳು ಇದ್ದರೆ ಸಾಕು, ಎಷ್ಟು ಕೋಲ್ಡ್ ಆದರೂ ಕೂಡ, ಅಂದರೆ ಕೋಲ್ಡ್ ಆಗುತ್ತೆ ನನಗೆ ಯಾವಾಗಲೂ ಅನ್ನೋರು ಕೂಡ ಮೆಹಂದಿನ ಭಯ ಇಲ್ಲದೆ ಹಚ್ಕೋಬೋದು. ಈ ಎರಡು ವಸ್ತುಗಳನ್ನ ಸೇರಿಸಿ ಮೆಹಂದಿ ಕಲಿಸಿದ್ರೆ ಆಯಿತು ಅಷ್ಟೇ. ನೋಡಿ, ಬಿಳಿ ಕೂದಲು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೊಡೋಂಥ ಸಮಸ್ಯೆ. ಸೊ ಅವರು ಕಲರಿಂಗ್ ಆದರೂ ಮಾಡ್ಕೋಬೇಕು, ಇಲ್ಲಾಂದರೆ ಮೆಹಂದಿ ಆದರೂ ಹಾಕ್ಕೋಬೋದು. ಇಲ್ಲಿ ನೋಡಿ, ನೀಲಗಿರಿ ಎಣ್ಣೆ ಮತ್ತು ಲವಂಗ ಎರಡೇ ಪದಾರ್ಥ ನಾನು ತೊಗೊಂಡಿರೋದು. ಆಮೇಲೆ ಮೆಹಂದಿ ಕಾಲಿಸೋದಕ್ಕೆ ನಾನು ಕಬ್ಬಿಣದ ಬಾಳಿ ಯೂಸ್ ಮಾಡ್ತಾಯಿದ್ದೀನಿ. ಈ ನೀಲಗಿರಿ ಎಣ್ಣೆ ಬಂದುಬಿಟ್ಟು ಸ್ವದೇಶಿ ಮೇಳದಲ್ಲಿ ತಮಿಳ್ನಾಡಿನವ್ರು ತೊಗೊಂಬಂದಿದ್ರು. ಸೊ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಅಲ್ಲಿದೆ ಅಂತ ಏನಿಲ್ಲ, ನಮಗಿಲ್ಲಿ ಲೋಕಲ್ಲಾಗಿ ಏನು ಸಿಗುತ್ತಲ್ಲ ನೀಲಗಿರಿ ಎಣ್ಣೆ, ಆ ನೀಲಗಿರಿ ಎಣ್ಣೆ ತೊಗೊಂಡ್ರೂ ಆಯಿತು. ನಾನಿಲ್ಲಿ ಲವಂಗ ತೊಗೊಂಡಿದ್ದೀನಿ. ಇದ್ರ ಬದಲು ಲವಂಗದ ಎಣ್ಣೆ ಅಂತ ಸಿಗುತ್ತೆ. ಸೊ ತೊಗೊಳ್ಳೋರು ಅದನ್ನು ಕೂಡ ತೊಗೋಬೋದು. ನೀಲಗಿರಿ ಎಣ್ಣೆ ಮತ್ತು ಲವಂಗದ ಎಣ್ಣೆನ ಒಂದು 2-3 ಡ್ರಾಪ್ ಹಾಕಿದರೆ ಸಾಕು. ನಾನಿಲ್ಲಿ ಲವಂಗದ ಎಣ್ಣೆ ತೊಗೊಂಡು ಬಂದಿಲ್ಲ, ಮನೇಲೇ ಇರ್ತಕ್ಕಂಥ ಲವಂಗನ ಜಜ್ಜಿಬಿಟ್ಟು ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಮೆಹಂದಿ ಪೌಡ್ರಿಗೆ ನಾನು ಬೇರೆ ಏನು ಮಿಕ್ಸ್ ಮಾಡ್ತಿಲ್ಲ, ಪ್ಲೇನ್ ನಾರ್ಮಲ್ ವಾಟ್ರ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನೀರು ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಮೆಹಂದಿಗೆ ನಾವು ತೊಗೊಂಡಿರೋ ಪ್ರಮಾಣಕ್ಕೆ ಅಷ್ಟು ನೀರನ್ನು ಮಿಕ್ಸ್ ಮಾಡಿ ಕಲಿಸ್ಕೊಂಡ್ರೆ ಆಯಿತು. ಕೆಲವರು ಮೊಸರು ಹಾಕ್ಕೊತಾರೆ, ಮಜ್ಜಿಗೆ ಹಾಕ್ಕೋಬೋದು. ನಾನಿಲ್ಲಿ ನೀಲಗಿರಿ ಮತ್ತು ಲವಂಗನ ಯೂಸ್ ಮಾಡ್ತಿರೋದ್ರಿಂದ ಯಾವುದೇ ವಸ್ತುಗಳನ್ನ ಹಾಕ್ತಾಯಿಲ್ಲ. ಈಗ ನೋಡಿ, ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 4 ಡ್ರಾಪು, ಎಷ್ಟು ಅಂದರೆ ತುಂಬ ಕೋಲ್ಡ್ ಆಗುತ್ತೆ ನನಗೆ ಅನ್ನೋರು ಒಂದು ಡ್ರಾಪ್ ಎಕ್ಸ್ಟ್ರಾ ಹಾಕಿದರೆ ಸಾಕು. ಬಟ್ ತುಂಬ ಸ್ಟ್ರಾಂಗ್ ಇತ್ತು ಇದು, ಹಾಗಾಗಿ ನಾನು ಒಂದು 3 ಡ್ರಾಪ್ ಮಾತ್ರ ಹಾಕಿದೆ. ನೋಡಿ, ಲವಂಗನೂ ತೋರಿಸ್ತಾ ಇದ್ದೀನಿ, 4 ತೊಗೊಂಡಿದ್ದೀನಿ ಲವಂಗನ. ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ನಾನು ನೈಟೇ ಕಲಸಿಡ್ತಾ ಇದ್ದೀನಿ. ಬೆಳಗ್ಗೆ ಹಚ್ಕೋಬೇಕು ಅಂದರೆ ನೈಟ್ ಕಲಸಿಟ್ರೆ ಚೆನ್ನಾಗಿ ನೆನೆಯುತ್ತೆ. ಡ್ರಾಪ್ ನೋಡಿ, ಇಲ್ಲಿ ಸ್ವಲ್ಪ ಅದು ಹಾಕ್ಕೋಬೇಕಾದ್ರೆ ಅಂದರೆ ಬಾಯಿ ಕಚ್ತಾ ಇತ್ತು. ಸೊ ಹಾಗಾಗಿ ಅದು ಕಾಣಿಸ್ತಾ ಇಲ್ಲ ಅಷ್ಟೇ. ಹಾಕ್ಕೊಂಡಿದ್ದೀನಿ ನೋಡಿ, ಸೈಡಿಗೆ ಕಾಣಿಸ್ತಾ ಇದೆ. ಫ್ರಾಗ್ರೆನ್ಸ್ ಅಂತೂ ತುಂಬ ಇತ್ತು. ಸೊ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೆ. ಅದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ ನೆನೆಯೋದಕ್ಕೆ ಬಿಟ್ಟರೆ ಆಯಿತು ನೈಟು. ಸೊ ಅದು ಡ್ರಾಪ್ ಲೈಟಾಗಿ ಬಂದಿರೋದ್ರಿಂದ ನಿಮಗಿಲ್ಲಿ ಗೊತ್ತಾಗ್ತಿಲ್ಲ. ಸೊ ಬೇಡ ಅಂದರೆ ಸಿರಂಜ್ ತಗೊಂಡು ಹಾಕ್ಕೋಬೋದು. ಎಲ್ಲದನ್ನು ಕೂಡ ನೀಟಾಗಿ ನೈಟೇ ನಾವು ಈ ರೀತಿ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು. ನಾನು ಕಬ್ಬಿಣದ ಬಾಳಿನ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಮೆಹಂದಿ ಕಲಿಸೋದಕ್ಕೆ ಕಬ್ಬಿಣ ತುಂಬ ಯೂಸ್ಫುಲ್. ಯಾಕೆ ಅಂದರೆ ಬೇರೆ ಪ್ಲಾಸ್ಟಿಕ್ ಇರ್ಬೋದು, ಬೇರೆ ವಸ್ತುಗಳಿಗಿಂತ ಕಬ್ಬಿಣದ್ರಲ್ಲಿ ಕಲಿಸೋದ್ರಿಂದ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿದೆ. ಆಮೇಲೆ ತುಂಬ ಕೆಂಪಾಗೋದಕ್ಕಿಂತ ಸ್ವಲ್ಪ ಬ್ರೌನಿಷ್ ಆಗಿ ಕೂಡ ಬರ್ತವೆ ಹೇರ್ಸು. ನೋಡಿ, ನಾನು ಯಾವಾಗಲೂ ಇದರಲ್ಲೇ ಕಲಿಸೋದು. ನನಗೆ ಇದು ನಮ್ಮ ಅಕ್ಕ ಹೇಳ್ಕೊಟ್ಟಿದ್ಲು. ನೀಟಾಗಿ ಈ ರೀತಿಯಾಗಿ ಕಲರ್ ಬಂದಿದೆ. ಬೆಳಗ್ಗೆ ನಾನು ಇದನ್ನು ತೋರಿಸ್ತಾ ಇರೋದು, ನೈಟೆಲ್ಲ ನೆನ್ಕೊಂಡು ಬೆಳಗ್ಗೆ ತೆಗೆದು ನೋಡಿದಾಗ ಈ ಕಲರ್ ಬಂದಿತ್ತು. ಸೊ ಅದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದರೆ ಫುಲ್ಲು ಕೆಳಗೆ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಂದ್ಕೋಬೇಕಲ್ಲ, ಅದು ಈ ರೀತಿಯಾಗೆಲ್ಲ ಮಿಕ್ಸ್ ಆದಮೇಲೆ ರೆಡಿ ಆಗಿದೆ ಇದು. ನಾನು ಮೊಸರು ಹಾಕ್ಕೋಬೋದು, ಮೊಸರು ಒಳ್ಳೆಯದು, ಮಜ್ಜಿಗೆ ಒಳ್ಳೆಯದು. ಇನ್ನೂ ಕಲರ್ ಬೇಕಂದರೆ ಬೀಟ್ರೂಟ್ ಕೂಡ ಆ್ಯಡ್ ಮಾಡ್ತಾರೆ. ನಾನು ಇಲ್ಲಿ ಶೀತ ಪ್ರವೃತ್ತಿ ಅವರಿಗೆ ಇದನ್ನು ತೋರಿಸ್ತಾ ಇರೋದ್ರಿಂದ ಅದೇನೂ ಹಾಕ್ತಾಯಿಲ್ಲ. ನೋಡಿ, ಹೇರ್ಸು ಸ್ವಲ್ಪ ವೈಟ್ ಇರೋದ್ರಾಗೆಲ್ಲ ಸ್ವಲ್ಪ ಮೆಹಂದಿ ಆಲ್ರೆಡಿ ಹಚ್ಚಿಬಿಟ್ಟು ಆಮೇಲೆ ಸ್ವಲ್ಪ ಕಲರ್ ಶೇಡ್ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ. ಈ ಕೂದಲಿಗೆ ನೋಡಿ ವೈಟ್ ಹೇರ್ಸ್ ಕಾಣ್ತಾ ಇದೆ. ಇದಕ್ಕೆ ನೀಟಾಗಿ ಬ್ರಷ್ ತೊಗೊಂಡು, ನಿಮ್ಮ ಮನೇಲಿ ಯಾವ ಬ್ರಷ್ ಇದೆ ಅದು, ಇಲ್ಲ ಕೈಲೇ ಹಚ್ತೀನಿ ಅಂದ್ರೂ ಪರವಾಗಿಲ್ಲ. ಈ ವೈಟ್ ಹೇರ್ಸ್ಗೆಲ್ಲ ನೀಟಾಗಿ ಮೆಹಂದಿನ ಹಚ್ಕೊತ ಬಂದರೆ ಆಯಿತು. ನೈಟ್ ಫುಲ್ಲು ನೆಂದರೆ ತುಂಬ ಒಳ್ಳೆಯದು. ಮೆಹಂದಿ ಚೆನ್ನಾಗಿ ಒಂದು ಹದಕ್ಕೆ ಬಂದಿರುತ್ತೆ. ಅದನ್ನು ನೆಕ್ಸ್ಟ್ ನೋಡಿ, ಈ ರೀತಿ ಎಲ್ಲ ವೈಟ್ ಹೇರ್ಸ್ ಎಲ್ಲೆಲ್ಲಿದೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಇಲ್ಲ ಕಂಪ್ಲೀಟ್ ಹೆಡ್ಗೆ ನಾನು ಅಪ್ಲೈ ಮಾಡ್ತೀನಿ ಅನ್ನೋದಾದರೆ ಅಡ್ಡಿ ಇಲ್ಲ. ಸೊ ಕಂಪ್ಲೀಟಾಗೆ ಅಪ್ಲೈ ಮಾಡ್ಬೋದು. ಕಲರ್ ನೋಡಿ, ಗ್ರೀನಿಶಾಗಿ ಕಾಣಿಸ್ತಾ ಇಲ್ಲ, ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕಬ್ಬಿಣದಲ್ಲಿ ಕಲಿಸಿದ್ರಿಂದ. ನೀಟಾಗಿ ಈ ರೀತಿ ಎಲ್ಲ ಅಪ್ಲೈ ಮಾಡಿ, ಅಂದರೆ ಒಂದು ಕಡೆನೂ ಬಿಡದೆ ನೀಟಾಗಿ ಅಪ್ಲೈ ಮಾಡಿದರೆ ಕಲರ್ ಚೆನ್ನಾಗಿ ಬರುತ್ತೆ.
ಒಂದು ಕಡೆ ಹಚ್ಚಿ ಇನ್ನೊಂದು ಕಡೆ ಬಿಟ್ಟರೆ ಅದು ಮತ್ತೆ ವೈಟು ರೆಡ್ಡು ಬ್ರೌನ್ ಈ ಥರ ಕಾಣಿಸುತ್ತೆ. ಸೊ ನೀಟಾಗಿ ಹಚ್ಚಿದರೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ಕಲರ್ ಕೂಡ ನಿಮಗೆ ಗೊತ್ತಾಗ್ತಾಯಿದೆ ಹೆಂಗೆ ಬಂದಿದೆ ಅಂತಂದೇಳಿ. ಈ ರೀತಿ ವಾಶ್ ಮಾಡಾದಮೇಲೆ ಒಂದು 1 ಅವರು 1.5 ಅವರು ಬಿಟ್ಟರೆ ಆಯಿತು ಚಿಕ್ಕ ಕೂದಲಿರೋರು. ಸೊ ಸ್ವಲ್ಪ ತಿಕ್ನೆಸ್ ಇರೋರು 2.5 ಬಿಡ್ತಾರೆ, ಅಷ್ಟು ಸಾಕಾಗುತ್ತೆ ನೋಡಿ. ಕಲರ್ ಈ ರೀತಿ ಬಂದಿದೆ. ಆಮೇಲೆ ಮೇನ್ ನಾನು ಹೇಳ್ತಾ ಇರೋದೇನು ಅಂದರೆ ಶೀತ ಆಗಲ್ಲ ಈ ಚಳಿಗಾಲದಲ್ಲಿ. ನಂದು ವೈಟ್ ಹೇರ್ಸ್ ಇದೆ, ನಾನು ಮೆಹಂದಿ ಕಲರ್ ಮಾಡ್ಕೊಳ್ಳೇಬೇಕು, ಬಟ್ ಶೀತ ಆಗುತ್ತೆ ಅನ್ನೋರಿಗೆ ಈ 2 ಟಿಪ್ಸು, ಈ 2 ವಸ್ತುಗಳನ್ನ ಯೂಸ್ ಮಾಡಿದರೆ ಸಾಕು, ಎಷ್ಟು ಶೀತ ಆಗಲ್ಲ. ಅದು ನೀಲಗಿರಿ ಬಂದುಬಿಟ್ಟು ಶೀತದವ್ರಿಗೆ ತುಂಬ ಒಳ್ಳೆಯದು ನೋಡಿ. ಕಲರ್ ಗೊತ್ತಾಗ್ತಾ ಇದೆ ನಿಮಗೆ. ಆಮೇಲೆ ಲವಂಗನೂ ಕೂಡ ಅಷ್ಟೇ, ಹೀಟ್, ಅದು ಉಷ್ಣ ಪ್ರವೃತ್ತಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನೀಲಗಿರಿ ಎಣ್ಣೆ ಮತ್ತು ಲವಂಗನ ಯೂಸ್ ಮಾಡಿ ನಾವು ಮೆಹಂದಿ ಹಚ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಶೀತ ಆಗಲ್ಲ. ನಾನು ಮನೆಯಲ್ಲಿ ಸ್ವತಃ ಯೂಸ್ ಮಾಡಿ ಅದನ್ನು ಬೆನಿಫಿಟ್ ಏನಂತ ನೋಡಾದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತ ಇದು ಚಳಿಗಾಲದಲ್ಲಂತೂ ಯಾರ್ಯಾರಿಗೆಲ್ಲ ನಾವು ವೈಟ್ ಹೇರ್ಸ್ ಇದೆ, ಮೆಹಂದಿ ಹಾಕ್ಕೋಬೇಕು ಅಂತ ಹೇಳಿ ಇಚ್ಛೆ ಇರುತ್ತಲ್ಲ, ಇಷ್ಟ ಇರುತ್ತಲ್ಲ, ಸೊ ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.